ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬ್ಯಾಂಕುಗಳಲ್ಲಿ ಗಿರವಿ ಇಡುವಂತಹ ಗ್ರಾಹಕರು ಅನುಸರಿಸಬೇಕಾದಂತಹ ಕ್ರಮಗಳೇನು? ನಿಮ್ಮ ಚಿನ್ನ ಎಷ್ಟು ಸೇಫ್ ಆಗಿರುತ್ತೆ? ಒಂದು ಬ್ಯಾಂಕಲ್ಲಿ ಎಲ್ಲೋ ಮೋಸ ಆಯಿತು ಅನ್ನೋ ಕಾರಣಕ್ಕೆ ಎಲ್ಲಾ ಬ್ಯಾಂಕುಗಳು ಕೂಡ ಅನ್ಸೇಫಾ? ಇಂಥ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಆಗ್ತಾ ಇದೆ. ಪದೇ ಪದೇ ಬ್ಯಾಂಕುಗಳಿಗೆ ಹೋಗಿ ತಮ್ಮ ಚಿನ್ನವನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳೋ ಮಟ್ಟಿಗೆ ಜನಸಾಮಾನ್ಯರು ಬಂದ್ಬಿಟ್ಟಿದ್ದಾರೆ ಅಂತ. ಹಾಗಾಗಿ ಪ್ರೋಸೆಸ್ಗಳು, ಅನುಸರಿಸಬೇಕಾದಂತಹ ಕ್ರಮಗಳು, ಈ ಬ್ಯಾಂಕುಗಳಲ್ಲಿ ಯಾಕೆ ಇಂಥ ಬೆಳವಣಿಗೆಗಳು ಆಗ್ತಾ ಇದೆ, ಅದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ವಿ. ಅದನ್ನ ಮುಂದುವರಿಸೋಣ. ನೇರವಾಗಿ ಶ್ರೀನಿವಾಸ್ ಹತ್ರ ಹೋಗ್ಬಿಡ್ತೀನಿ. ಸರ್, ಈಗ ಈ ರೀತಿ ಮೋಸ ಆಗ್ತಾ ಇರೋದಕ್ಕೆ ಕಾರಣ ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇರೋದು ಒನ್ ಆಫ್ ದ ರೀಸನ್ ಹೆಂಗೆ ಅಂತ? ಬೇರೆ ಯಾವುದೂ ಇಲ್ವಾ? ಇಲ್ಲ ಅಲ್ಲ, ಬೇರೆ ರೀಸನ್ಸು ಇದೆ. ಏನಾಗುತ್ತೆ ಅಂದ್ರೆ ಅನ್ಎಂಪ್ಲಾಯ್ಮೆಂಟು, ಈ ಅನ್ಎಂಪ್ಲಾಯ್ಮೆಂಟ್ ಇಂದ ಆಮೇಲೆ ಗ್ರೀಡಿ. ಈಗ ಕೆಲವ್ರು ಏನ್ ಮಾಡ್ತಾರೆ, ಮೊನ್ನೆ ಒಂದು ನೋಡಿದ್ರಲ್ಲ, 3 ಜನ ಹುಡುಗಿರು ಉತ್ತರ ಪ್ರದೇಶದಲ್ಲಿ ಡೆತ್ ಆಯ್ತಲ್ಲ. ಇದು ಏನಂದ್ರೆ ಗೇಮ್, ಆಮೇಲೆ ಆನ್ಲೈನ್ ಗೇಮ್ಸು, ಆನ್ಲೈನ್ ಬೆಟ್ಟಿಂಗು ಇವೆಲ್ಲ ಇರತ್ತಲ್ವಾ. ಇದಕ್ಕೆ ಅಭ್ಯಾಸ ಆಗೋಗ್ಬಿಟ್ರೆ ಏನಾಗುತ್ತೆ ಅಂದರೆ ನಿಮಗೆ ಅಮೌಂಟ್ ಬೇಕಾಗತ್ತೆ. ಈಗ ಅವ್ರು ಹೇಳಿದ್ರು, ನಮ್ಮ ಸಾರ್ ಹೇಳಿದ್ರು ಅಲ್ಲಿ ಇದರಲ್ಲಿ, ಎಲ್ಲ ಬ್ಯಾಂಕ್ ಅವರು ಆ ಥರ ಅಲ್ಲ, ಕೆಲವರು ಇರ್ತಾರೆ. ಕೆಲವರು ಈ ಥರ ಹ್ಯಾಬಿಟ್ಸ್ ಏನಾದರೂ ಇದಾಗೋಗ್ಬಿಟ್ರೆ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ಶಾರ್ಟ್ಕಟ್ ಮೆಥಡ್ ಬೇಕೇ ಬೇಕು. ಒಂದು. ಸೆಕೆಂಡ್ ಏನಾಗಿದೆ ಅಂದರೆ ಅನ್ಎಂಪ್ಲಾಯ್ಮೆಂಟು. ಈ ಅನ್ಎಂಪ್ಲಾಯ್ಮೆಂಟನ್ನು ಗೌರ್ಮೆಂಟ್ ಇದು ಇಂಟ್ರೆಸ್ಟ್ ಆಗಿ ತೊಗೊಂಡು ಎಲ್ಲೆಲ್ಲಿ ಫಿಲಪ್ ಮಾಡ್ತಾ ಹೋಗ್ತಾ ಇದ್ದರೆ ಪರವಾಗಿಲ್ಲ. ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆದಷ್ಟು ಏನಾಗುತ್ತೆ ಅಂದರೆ ಅವ್ರಿಗೆ ಲೈಫಲ್ಲಿ ಏನೋ ಒಂದು ಇದು ಬೇಕೇ ಬೇಕಲ್ಲ, ಸೋರ್ಸ್ ಬೇಕಲ್ಲ, ಇದೊಂದಾಗುತ್ತೆ. ಆಮೇಲೆ ಸೆಕೆಂಡು, ಯಾವಾಗ ರೇಟ್ಸ್ ಜಾಸ್ತಿ ಆಗುತ್ತೆ ಕಳ್ಳತನೂ ಜಾಸ್ತಿ ಆಗುತ್ತೆ. ನೀವು ಅದಕ್ಕೆ ಈ ರೋಡಲ್ಲಿ ಓಡಾಡೋರು ಅವರು ಇವರು ಏನಾಗುತ್ತೆ ಅಂದರೆ ಸ್ವಲ್ಪ ಆದಷ್ಟು ನೀವು ಹೊರಗಡೆ ಹೋದರೆ ಈ ಗೋಲ್ಡು ಆ ಥರದ್ದೇ ಹಾಕ್ಕೊಂಡು ಇನ್ಸೈಡೇ ಮೇಂಟೈನ್ ಮಾಡ್ಕೊಂಡು ಮಾಡಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಈಗ ಈ ಇಯರ್ ಎಂಡ್ಗೆ 2 lakhs ಆಗೋ ಚಾನ್ಸಸ್ ಇದೆ. 10 grams ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ 2 ದಿನದಲ್ಲಿ ಇವಾಗ ಟ್ರಂಪ್ ಏನಾದರೂ ಇರಾನ್ ಮೇಲೆ ಯುದ್ಧ ಅಂತ ಶುರು ಮಾಡಿದ್ರೆ ನಾಳೆಯಿಂದನೇ ಶುರುವಾಗುತ್ತೆ, ಮತ್ತೆ ರೈಸ್ ಆಗುತ್ತೆ. ಇವೆಲ್ಲ ಏನಾಗುತ್ತೆ, ಅನ್ಸರ್ಟನಿಟಿ. ಏಕೆಂದರೆ ಫಾರಿನಲ್ಲಿ ಅನ್ಸರ್ಟನಿಟಿ, ನಮ್ಮ ಇಂಡಿಯನ್, ಈಗ ನೀವು ಗೋಲ್ಡ್ ನಮ್ದಷ್ಟು ಯಾರನ್ನೂ ನಂಬೋಕ್ಕಾಗಲ್ಲ. ಶೇರ್ಸ್ ಆಗಿರಲಿ, ಬೇರೆ ಬಿಸ್ನೆಸ್ ಆಗಿರಲಿ, ಯಾವುದು ನಂಬೋಕ್ಕಾಗಲ್ಲ. ಅವಾಗ ಈಗ ನನ್ನ ಹತ್ರ ಇದು ಒಂದು ವಸ್ತು ಇದೆ, ಇದು ಒಂದೇ ಇರೋದು, 10 ಜನ ಬರ್ತಾರೆ, ನಾನು ರೇಟ್ ಜಾಸ್ತಿ ಮಾಡ್ತೀನಿ. ಸೊ ಅದರಿಂದ ಏನಾಗಿದೆ ಅಂದರೆ ಈ ರೀಸನ್ಸಿಂದ ನಾವು ಕೇರ್ ತಗೋಬೇಕು. ಈಗ ಪ್ಲೆಡ್ಜ್ ಮಾಡೋರು ಅಷ್ಟೇ, ಆಮೇಲೆ ಬ್ಯಾಂಕೂ ಅಷ್ಟೇ. ಈಗ ನಾನು ಹೋಗ್ತೀನಿ ಬ್ಯಾಂಕ್ ಹತ್ರ, ನನ್ನ ಹತ್ರ 10 ಗ್ರಾಮ್ ಇದೆ ಜಿನಿಯನ್ ಗೋಲ್ಡ್, ಪ್ಲೆಡ್ಜ್ ಮಾಡ್ತಾ ಇದ್ದೀನಿ, ಇಷ್ಟು ಕೊಡ್ತಾ ಇದ್ದೀರಿ, ನನಗೆ ಇದು ಗ್ಯಾರಂಟಿ ಏನು ಕೊಡ್ತೀರಿ ಅಂತ ಬ್ಯಾಂಕ್ ಅವರು ಒಂದು ರೀಸನ್ ತಗೋಬೇಕು. ಬ್ಯಾಂಕ್ ಅವ್ರು ನೋಡಿ, ನೀವು 10 ಗ್ರಾಮ್ ಕೊಟ್ಟಿದ್ದೀರಿ, ಅವರೊಂದು ಫಾರ್ಮ್ ಪ್ರಿಂಟ್ ಇದು ಮಾಡಿ, ಅವರು ಸೈನ್ ಮಾಡಿ, ಮ್ಯಾನೇಜರು ಸೈನ್ ಮಾಡಿ ಕೊಡಬೇಕು. ಅದನ್ನು ನಾವು ಇಟ್ಕೋಬೇಕು. ಸಪೋಸ್ ನಾಳೆ ಏನಾದರೂ ಲಾಸ್ ಆಯಿತು, ಇನ್ನೇನಾದರೂ ಫ್ರಾಡ್ ಆಯಿತು, ಒಂದಿರುತ್ತೆ ಆ ಡಾಕ್ಯುಮೆಂಟ್. ಈಗ ನಾವು FD ಕೊಟ್ಟಾಗ ರಿಸಿಪ್ಟ್ ಕೊಡ್ತಾರಲ್ಲ, ಅದೇ ಥರ ಬ್ಯಾಂಕ್ ಮ್ಯಾನೇಜರಿಂದ ಒಂದು ನಾವು 10 grams ಗಿರಿವಿ ಇಟ್ಟಿದ್ದೀವಿ, ಈ ಜಿನಿಯನ್ ಗೋಲ್ಡು ಇಷ್ಟು ತೊಗೊಂಡಿದ್ದೀನಿ, ಇದಕ್ಕೇನಾದರೂ ಅನ್ಸರ್ಟಿನಿಟಿ ಏನಾದರೂ ಆಯಿತು ಅಂದರೆ ಯು ಆರ್ ಗಿವಿಂಗ್ ಗ್ಯಾರಂಟಿ. ಬ್ಯಾಂಕ್ ಅವರು ಎಲ್ಲಾ ಕಾನೂನು ಫಾಲೋ ಮಾಡ್ತಾರೆ, ಪಾಪ ಬ್ಯಾಂಕ್ ಅವರು ಹೇಳಕ್ಕಾಗಲ್ಲ, ಎಲ್ಲ ಮಾಡ್ತಾರೆ. ಅದ್ರಲ್ಲಿರೋ ಒಂದು ಬ್ಲ್ಯಾಕ್ ಶೀಪ್ ಇರುತ್ತೆ ನೋಡಿ, ಅದು ಬ್ಯಾಂಕ್ ಕೆಡಿಸೋದು. ಯಾರೋ ಒಬ್ಬರು ಇದರಲ್ಲಿ ಇಷ್ಟಕ್ಕೂ ಪೊಲೀಸ್ ಅವ್ರು ಎಂಟ್ರಿ ಆದ್ರು ಅಂದ್ರೆ ಅವ್ರ ಕಷ್ಟ ಏನಿರುತ್ತೆ ಗೊತ್ತಾ? ಇಲ್ಲಿ ಕಸ್ಟಮರ್ ಇಟ್ಟಿರೋ 10 ಗ್ರಾಮ್ ಇಟ್ಟಿರೋ 100 ಗ್ರಾಮ್ ಇತ್ತು ಅಂತಾನೆ, ಅದನ್ನ ನೋಡ್ಬೇಕು, ಅವ್ರು ಇನ್ವೆಸ್ಟಿಗೇಟ್ ಮಾಡಬೇಕು. ದಿಢೀರ್ ಅಂತ ಅರೆಸ್ಟ್ ಮಾಡಿದ್ರೆ ಇಲ್ಲಿ ನಮ್ಮ ಮೇಲೆ ಅಟ್ರಾಸಿಟಿ ಅಂತಾರೆ. ಅವ್ರಿಗೆ ಇನ್ನೂ ಕಷ್ಟವಾದ ಕೆಲಸ, ಯಾರು ಜಿನೇನು ಯಾರು ಅಂತ ಹೇಳೋದಕ್ಕೆ. ಎಲ್ಲ ಆದ್ಮೇಲೆ ತಿರುಗಿ ಕೋರ್ಟ್ಗೆ ಹೋದ್ಮೇಲೆ ಇವ್ರು ಮಾಡಿದ ಕೆಲಸ ಎಲ್ಲ ಕೋರ್ಟ್ ತೆಗೆದ ಹೊಡೆದಾಕತ್ತೆ. 95% ಬ್ಯಾಂಕ್ ಅವರು ಯಾರು ಆ ಥರ ಇದು ಮಾಡಲ್ಲ. ಯಾರೋ ಗ್ರೀಡಿ, ಈ ಥರ ಬ್ಯಾಡ್ ಹ್ಯಾಬಿಟ್ಸು ಈ ಥರ ಇರೋರು ಮಾತ್ರ ಸ್ವಲ್ಪ ಆ ಥರ ಮಾಡ್ಕೋಬಹುದು ಅಷ್ಟೇ. ನಾವು ಆದಷ್ಟು ಕೇರ್ ತಗೋಬೇಕು. ನನ್ನ ಪ್ರಶ್ನೆ, ಗ್ರಾಹಕರು ಹಂಗಂದ್ರೆ ಈ ಗಿರ್ವಿ ಇಡುವಾಗ ಅಥವಾ ಚಿನ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮಗಳನ್ನ ಕೈಗೊಂಡ್ರೆ ಒಳ್ಳೇದು ಅಂತ ಜಾಗೃತಿ ಮೂಡಿಸೋ ನನ್ನ ಪರ್ಸನಲ್ ಸಜೆಷನ್ ಇದು. ಗ್ರಾಹಕರು ಅವ್ರ ಚಿನ್ನ ತಗೊಂಡೋಗಿ ಬ್ಯಾಂಕಲ್ಲಿ ಇಡಬೇಕಂದ್ರೆ ಅದನ್ನ ಒಂದು ಕಲರ್ ಜೆರಾಕ್ಸ್, ಇವಾಗ 10 ರೂಪಾಯಿ ಕಲರ್ ಜೆರಾಕ್ಸ್ ಬರುತ್ತೆ, ಒಂದು ಕಲರ್ ಜೆರಾಕ್ಸ್ ಫ್ರಂಟ್ ಅಂಡ್ ಬ್ಯಾಕ್, ಯಾಕಂದ್ರೆ ಹಿಂದೆ ಯಾವ ಮಾಡ್ತಾರೋ ಗೊತ್ತಾಗಲ್ಲ. ಫ್ರಂಟ್ ಟು ಬ್ಯಾಕು ಜೆರಾಕ್ಸ್ ಮಾಡಿ, ಒಡವೆದು ಇಂಡಿವಿಜುವಲ್ ವೈಟ್ ಹಾಕಿ, ಆ ಮ್ಯಾನೇಜರ್ ಹತ್ರ ಸೀಲು, ಸೈನು, ಎಂಡಾರ್ಸ್ಮೆಂಟ್ ಅಟ್ಲೀಸ್ಟ್ ಅವರು ನಾವು ಮಾಡೋಕ್ಕಾಗಲ್ಲ ಅಂತಾರೆ. ಇಲ್ಲ ಸರ್, ನಮ್ನ ಎಂಡಾರ್ಸ್ ಮಾಡ್ಕೊಡಿ, ನಾನು ಕೊಡ್ತಾ ಇರೋದನ್ನ ಎಂಡಾರ್ಸ್ ಮಾಡ್ಕೊಡಿ ಅಂತ ಕೇಳ್ಬೋದು. ಬರೀ ಅವ್ರು ರಸೀದಿ ಇಟ್ಕೊಂಡು ಏನು ಮಾಡೋಕ್ಕೂ ಆಗಲ್ಲ ನಾವು. ಅಲ್ಲ, ಈ ತರ ಪರಿಸ್ಥಿತಿ ಬಂದಿರೋದ್ರಿಂದ, ಇಷ್ಟು ದಿನ ಆ ಪರಿಸ್ಥಿತಿ ಇರ್ಲಿಲ್ಲ. ಇವಾಗ ಏನ್ ಮಾಡಬೇಕು, ಸ್ಕ್ಯಾನ್ ಮಾಡಬೇಕು ಅಥವಾ ಜೆರಾಕ್ಸ್ ಮಾಡಬೇಕು, ಆ ಜಿವೆಲ್ಲು ಆ ವೆಯ್ಟ್ ಏನಿದೆ ಅಂತ ಹೇಳಬೇಕು, ಕಸ್ಟಮರು ಸೈನ್ ಹಾಕ್ಬೇಕು, ಮ್ಯಾನೇಜರು ಸೈನ್ ಮಾಡಬೇಕು, ಎಂಡಾರ್ಸ್ ಮಾಡ್ಕೊಡ್ಬೇಕು. ಅದನ್ನ ಒಂದು ಸ್ಕ್ಯಾನ್ ಕಾಪಿ ಮಾಡಿ ಇವರು RBI ಕಳಿಸ್ಬೇಕು. ನಾಳೆ ದಿನ ಇಲ್ಲ ನಮ್ಮ ಹತ್ರ ಇಲ್ಲಿ ಮಾಹಿತಿ ಇಲ್ಲ ಅನ್ನೋದಲ್ಲ, ನಮ್ಗೆ ಯಾವಾಗೋ ಒಂದು ಆ್ಯಪಲ್ಲಿ ನನ್ನ ಹಕ್ಕು, ನನ್ನ ಚಿನ್ನ ಏನಿದೆ ಬ್ಯಾಂಕಲ್ಲಿ ಇದೇನಿದೆ ನನಗೆ ಯಾವಾಗೂ ಸಿಗೋಂಗಿರ್ಬೇಕು.
ಆ ಥರ ಒಂದು ಕಾನೂನು ತಂದು ಟ್ರಾನ್ಸ್ಪರೆನ್ಸಿ, ಎಷ್ಟು ಟ್ರಾನ್ಸ್ಪರೆನ್ಸಿ ಇರುತ್ತೋ ಸಿಸ್ಟಮ್ ತುಂಬ ಚೆನ್ನಾಗಿರುತ್ತೆ. ಟ್ರಾನ್ಸ್ಪರೆನ್ಸಿ ಇಲ್ಲ ಅಂದರೆ ಎಲ್ಲ ಹಾಳಾಗುತ್ತೆ. ನೋಡಿ, ಸುಮಾರು ಇವಾಗ ನನ್ನ ಘಟನೆ ಹೇಳ್ತೀನಿ. ಬ್ಯಾಂಕಲ್ಲಿ ನಮ್ಮ ಸ್ಟಾಫ್ ಅವ್ರ ಮದುವೆಗೆ ನಾನು 1 ಲಕ್ಷ ರೂಪಾಯಿ ಕೊಟ್ಟಿದ್ದೆ ಗಿಫ್ಟ್ ಅಂತ. ನೀನು ದುಡ್ಡು ಖರ್ಚು ಮಾಡಬೇಡಮ್ಮ, ನಿನ್ಗೆ ಮುಂದೆ ಕಷ್ಟ ಕಾಲಕ್ಕೆ ಇರಲಿ ಅಂತ. ಅದನ್ನು ನಾನು ಆಟೋ ರಿನ್ಯೂವಲ್ಲಿ 5 ವರ್ಷ ಆದಮೇಲೆ ಹೋದೆ. ಇಲ್ಲ ಸರ್, ನಿಮ್ದು ಆಟೋ ರಿನ್ಯೂವಲ್ ಇದೆ, ತೊಂದರೆ ಇಲ್ಲ ಅಂದರು. ನಿನ್ನೆ ಫೋನ್ ಮಾಡ್ತಾರೆ ನನಗೆ, ನಿಮ್ಮದು ಡಿಫರ್ಡ್ ಅಕೌಂಟ್ ಹೊಟ್ಟೋಗಿದೆ, RBIಗೆ ಹೊಟ್ಟೋಗಿದೆ ನಿಮ್ಮ ದುಡ್ಡು, ಮತ್ತೆ ಅಲ್ಲಿಂದ ತರಿಸ್ಬೇಕು ಅಂತ. ನಾನು ಕೇಳೋದು ಬ್ಯಾಂಕ್ನ, ನಮ್ಮ ಫೋನ್ ನಂಬರ್ ಇದೆ, ನಮ್ಮ ಅಡ್ರೆಸ್ ಇದೆ, ವೈ ಐ ಆಮ್ ನಾಟ್ ಇನ್ಫಾರ್ಮ್, ನನಗೆ ಯಾಕೆ ಸುದ್ದಿ ಕೊಡಲ್ಲ? ಈ ಡಿಜಿಟಲ್ ಎರಾನಲ್ಲಿ ನೀವು ಇನ್ನೂ ಇದೇ ಥರ ಇದ್ರೆ ಹೆಂಗೆ? ಇವಾಗ ಅಮೆಝಾನಲ್ಲಿ ನಾನು ಒಂದು ಪೆನ್ ಬುಕ್ ಮಾಡಿದೆ, 10 ರೂಪಾಯಿ ಪೆನ್ ಅಂದರೆ ಟ್ರ್ಯಾಕಿಂಗ್ ಕೊಡ್ ಬರುತ್ತೆ, ಏನು ಬುಕ್ ಮಾಡಿ ಅಂತ ಬರುತ್ತೆ, ಮೇಲಲ್ಲಿ ಬರುತ್ತೆ, ರಿಸಿಪ್ಟ್ ಬರುತ್ತೆ, ನನಗೆ ಡೆಲಿವರಿ ಬಂದಿರೋ ರೆಸಿಪ್ಟ್ ಬರುತ್ತೆ, ಎಲ್ಲ ಬರುತ್ತೆ. ಇಷ್ಟು 10 ರೂಪಾಯಿ ಪೆನ್ನಿಗೆ ಇಷ್ಟು ಇರಬೇಕಾದ್ರೆ ನನ್ನ ದುಡ್ಡಿಗೆ ಅಷ್ಟು ವ್ಯಾಲ್ಯೂ ಇಲ್ವಾ? ಬ್ಯಾಂಕ್ ಅವ್ರು ಅದನ್ನು ನಮಗೆ ದೇ ಹ್ಯಾವ್ ಟು ಕೀಪ್ ಅಸ್ ಇನ್ಫಾರ್ಮ್. ಡಿಜಿಟಲ್ ಎರಾಲಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದರೆ ಏನು ಪ್ರಯೋಜನ? ಹೇಳ್ತೀನಿ ನೋಡಿ, ಕರೂರ್ ವೈಶ್ಯ ಬ್ಯಾಂಕ್ ಹೆಸರಲ್ಲೇ ಹೇಳ್ತೀನಿ. ನಿನ್ನೆ ನಾಗಸಂದ್ರ ಸರ್ಕಲ್ ಬ್ರಾಂಚಲ್ಲೇ ಅದು, ಇದ್ರಲ್ಲಿ ಮುಚ್ಚಾಡೋದೇನೂ ಇಲ್ಲ. ಅವರು ನಮ್ಗೆ ಏನೂ ಅಂತ ಒಂದು ಕಮ್ಯುನಿಕೇಶನ್ ಕೊಟ್ಟಿಲ್ಲ. ನಿಮ್ಮ ಬ್ಯಾಂಕು ಅಕೌಂಟ್ ಡಿಫರ್ ಆಗಿದೆ ಸರ್, RBIಗೆ ಹೋಗಿದೆ, ಅದಕ್ಕೆ ನನ್ನ ದುಡ್ಡು ನಾನು ಪಡೆಯೋದಕ್ಕೆ ಇವಾಗ ನಾನು ಎಷ್ಟೆಲ್ಲ ಮಾಡಬೇಕು ಅಂತ, ನಾನು ನನ್ನ KYC ಕೊಡ್ಬೇಕಾಗತ್ತೆ, ನನ್ನ ಆಧಾರ್ ಕೊಡ್ಬೇಕಾಗತ್ತೆ, ಪ್ರೊವೈಡೆಡ್ ಈ ದುಡ್ಡು ಹಿಂದೇನಾ ಅಂತ ಕೂಡ ಕೇಳ್ಬೋದು ಅವರು. ಓಕೆ, ಶೆಟ್ಟಿ ಸರ್ ಹತ್ರ ಹೋಗ್ಬಿಡೋಣ. KV ಶೆಟ್ಟಿ ಸರ್, ಈಗ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ, ನಾವು ಇಟ್ಟಿರುವ ದುಡ್ಡು ಕೂಡ ಸೇಫ್ ಅಲ್ವಾ ಅನ್ನೋ ಪ್ರಶ್ನೆಗಳಿತ್ತು. ಈಗ ಚಿನ್ನದ ವಿಚಾರ ಬಂತು ಬಿಡಿ, ಯಾಕಂದ್ರೆ ಇತ್ತೀಚೆಗೆ ಒಂದು ಲಕ್ಕಿ ಭಾಸ್ಕರ್ ಅನ್ನುವಂಥ ಮೂವಿ ರಿಲೀಸ್ ಆಯ್ತು ಸರ್. ಎಲ್ಲೇ ಬ್ಯಾಂಕಲ್ಲೇ ಸಮಸ್ಯೆಗಳಾದ್ರೂ ಕೂಡ, ದುಡ್ಡು ಸಮಸ್ಯೆಗಳಾದ್ರೂ ಕೂಡ ಸಿನಿಮಾ ನೋಡೇ ಮಾಡ್ಬಿಟ್ಟಿದ್ದಾರೆ ಬ್ಯಾಂಕ್ ಸಿಬ್ಬಂದಿ ಅನ್ನುವಂಥ ವಿಚಾರಗಳು ಬಂತು. ಸಿನಿಮಾ ಕೂಡ ಅಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಾ ಇದೆಯಾ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಗಳ ಮೇಲೆ? ದಿಢೀರ್ ಅಂತ ಶ್ರೀಮಂತರಾಗಬೇಕು, ಇನ್ನೆಲ್ಲೋ ಅದನ್ನ ಇನ್ವೆಸ್ಟ್ ಮಾಡಬೇಕು, ತದನಂತರದಲ್ಲಿ ಆ ದುಡ್ಡು ತಂದು ಇಡ್ತಾರೆ ಆ ಲಾಕರ್ ಅಲ್ಲಿ ಅಥವಾ ಬ್ಯಾಂಕ್ ಖಾತೆಗಳಲ್ಲಿ. ಬಟ್ ಆ ಟೈಮ್ಗೆ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾರಲ್ಲ, ಇವ್ರ ವಿರುದ್ಧ ಹಿಂಗೆ ಕ್ರಮ, ಇದನ್ನ ಮಾನಿಟರ್ ಮಾಡಬೇಕಾದದ್ದು ಯಾರ ಜವಾಬ್ದಾರಿ ಸರ್ ಬ್ಯಾಂಕಲ್ಲಿ? ನೋಡಿ, ಇದು ಬಹಳಷ್ಟು ಉತ್ಪ್ರೇಕ್ಷೆ ಮಾತು. ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಅಲಿಸಿ ಲಕ್ಷಾಂತರದಲ್ಲಿ ಒಂದೊಂದು ಕೇಸ್ ಆಗ್ಬಹುದು. ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ನೀವು ಜನರಲೈಸ್ ಮಾಡಿಕೊಂಡು ಆಗ್ತದೆ ಅಂತ ಹೇಳಿ ಇಲ್ಲಿ ಈಗ ನಿಮ್ಮ ಕಾರ್ಯಕ್ರಮ ನಾನು ಬಹಳ ಸ್ವಾಗತಿಸ್ತೇನೆ. ಯಾಕೆಂತ ಹೇಳಿದ್ರೆ ಇಲ್ಲಿ ನಾವು ಗ್ರಾಹಕರಿಗೆ ಜಾಗೃತಿ ಮೂಡಿಸುವಂತ ಕಾರ್ಯ ಆಗ್ಬೇಕು. ಜನರು ಯಾವ ರೀತಿಯಲ್ಲಿ ತಮ್ಮ ಆಭರಣಗಳನ್ನು ಅಥವಾ ಡೆಪಾಸಿಟ್ ಗಳನ್ನು ಯಾವ ರೀತಿಯಲ್ಲಿ ಸಂರಕ್ಷಿಸಬೇಕು, ಅದರ ಬಗ್ಗೆ ಯಾವ ರೀತಿಯ ಕೇರ್ ತಗೋಬೇಕು, ಆ ರೀತಿಯಲ್ಲಿ ಆಗ್ಬೇಕು. ಅದೇ ರೀತಿ ಈಗ ಲಕ್ಕಿ ಭಾಸ್ಕರ್ ಅಥವಾ ಫಿಲ್ಮ್ ನಲ್ಲಿ ಬರುವುದು ರಿಯಲ್ ಲೈಫ್ ನಲ್ಲಿ ಆಗಲ್ಲ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.